ನಾವು ಸೇವಿಸುವಂತ ಆಹಾರದಲ್ಲಿ ಇಂಥ ಪೋಷಕಾಂಶಗಳು ಇರಲೇಬೇಕು ಅನ್ನೋಂಥದ್ದು ಯಾವುದು? ಮಕ್ಕಳಿಗಾಗಿರ್ಬಹುದು, ದೊಡ್ಡವ್ರಿಗಾಗಿರ್ಬಹುದು. ಪುರಾತನ ಕಾಲದಿಂದ ಬಂದಂಥ ಬಾಳೆ ಎಲೆ ಊಟ ಇದೆಯಲ್ಲ, ಅತ್ಯಂತ ವೈಜ್ಞಾನಿಕವಾಗಿ ಪರಿಪೂರ್ಣವಾದಂತ ಆಹಾರ ಅಂತ ಹೇಳ್ಬೋದು. ಉಪ್ಪು ಉಪ್ಪಿನಕಾಯಿನ ಎಡಗಡೆಗೆ ಕೊನೆಗೆ ಹಾಕಿರ್ತಾರೆ, ಮುಟ್ಟಬೇಡಿ ಅಂತ. ಆದಷ್ಟು ಆ ಉಪ್ಪನ್ನ ಮುಟ್ಟಬಾರ್ದು, ಉಪ್ಪಿನಿಂದ ಇದಾಗತ್ತೆ. 2 ಕೋಸಂಬರಿಗಳು ಮಾಡಿರ್ತಾರೆ, ಒಂದು ಹೆಸರು ಕಾಳು ಇಲ್ಲ ಕಡಲೆಬೇಳೆದು. ಎರಡರಿಂದೂ ಕೂಡ ಬ್ಲಡ್ ಪ್ರೆಷರ್ ಕಡಿಮೆ ಆಗತ್ತೆ, ನಮ್ಗೆ ಪ್ರೋಟೀನ್ ಸಿಕ್ಕತ್ತೆ, ಆರೋಗ್ಯಕ್ಕೆ ಬಹಳ ಒಳ್ಳೇದು. ಮುಂದೆ 2-3 ತರಕಾರಿಗಳಿರುತ್ತೆ. ತರಕಾರಿಗಳಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಫೈಬರ್ ಇರುತ್ತೆ. ಹಾಗಾಗಿ ಹಾರ್ಟ್ ಅಟ್ಯಾಕು ಮತ್ತೆ ಗಟ್ ಕ್ಯಾನ್ಸರ್ ಅಂದ್ರೆ ಇಂಟೆಸ್ಟೈನ್ ಕ್ಯಾನ್ಸರ್ ಬರೋದು ಕಡಿಮೆ ಆಗತ್ತೆ. 28% ಕಡಿಮೆ ಆಗತ್ತೆ. ಮಧ್ಯಕ್ಕೆ ಅನ್ನ, ಬೇಳೆ, ತವ್ವೆ, ಮೇಲೆ ತುಪ್ಪ, ಅದು ಫುಡ್ ಪಿರಮಿಡ್. ಆ ಕಾರ್ಬೋಹೈಡ್ರೇಟು, ಪ್ರೋಟೀನು ಮತ್ತೆ ಫ್ಯಾಟು ಪರ್ಫೆಕ್ಟ್ ಪ್ರಪೋರ್ಷನ್. ಅದು ಇಷ್ಟು ಪಾಯಸ ಬೆಲ್ಲದಲ್ಲಿ ಮಾಡಿದ್ದು ಇಷ್ಟು ಮಾತ್ರ ಹಾಕಿರ್ತಾರೆ. ಯಾಕಂತಂದ್ರೆ ಬೆಲ್ಲ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಅದನ್ನ ಮೊದಲು ತಗೊಂಡಾಗ ನಿಮ್ಮ ಹೊಟ್ಟೆ ಹಸುವೆ ಕಡಿಮೆ ಆಗತ್ತೆ, ಒಂಥರ ಕಂಪ್ಲೀಟ್ ಆಗತ್ತೆ. ಅದಾದ್ಮೇಲೆ ಮೊಸರು, ಮಜ್ಜಿಗೆ. ಮೊಸರು ಪ್ರೋಬಯೋಟಿಕ್ ಅಂದ್ರೆ ಏನು? ನಮ್ಮ ಇಂಟೆಸ್ಟೈನ್ ನಲ್ಲಿ ಆ ಲ್ಯಾಕ್ಟೋಬ್ಯಾಸಿಲೈಗಳು ಹೋಗಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಿ ನಮಗೆ ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸುವಂತದ್ದು. ರೋಗ ಬಂದ್ಮೇಲೆ ತಗೊಳ್ಳೋದು ಆಂಟಿಬಯೋಟಿಕ್, ರೋಗ ಬರದಾಗೆ ನೋಡ್ಕೊಳ್ಳೋದು ಪ್ರೋಬಯೋಟಿಕ್. ಸೊ ಆ ಮೊಸರು ಮಜ್ಜಿಗೆಯಲ್ಲಿ ಪ್ರೋಬಯೋಟಿಕ್ ಇರುತ್ತೆ. ಅದು ನಾವು ತಗೊಂಡಂತ ಆಹಾರದಿಂದ ಕೊಲೆಸ್ಟ್ರಾಲ್ ಅಬ್ಸಾರ್ಬ್ ಆಗದಾಗೆ ನೋಡ್ಕೊಳ್ಳುತ್ತೆ, ನಿಯಂತ್ರಣ ಮಾಡುತ್ತೆ. ಸೊ ಇಷ್ಟು ಪರ್ಫೆಕ್ಟ್ ಆಗಿ ಆಹಾರ ತಗೊಂಡ್ಮೇಲೆ ಬ್ಯಾಲೆನ್ಸ್ ಡೈಟ್ ಮೇಲೆ ನೀವು ಒಂದು ಬಾಳೆಹಣ್ಣು ಚಿಕ್ಕದು ತಗೊಂಡಾಗ ಕಾನ್ಸ್ಟಿಪೇಷನ್ ಆಗೋದಿಲ್ಲ, ಡಿಪ್ರೆಷನ್ ಬರೋದಿಲ್ಲ, ಆಮೇಲೆ ಯಾವ ತರದ್ದು ಇದನ್ನು ಆಗಲ್ಲ. ಅಕಸ್ಮಾತ್ ಖಾರ ತಿಂದಿದ್ರೆ ಅದು ನ್ಯೂಟ್ರಲೈಸ್ ಆಗಿ ಹೋಗ್ಬಿಡುತ್ತೆ. ಸೊ ಹೊಟ್ಟೆ ಹುಣ್ಣು, ಖಾರನು ಆಗೋದಿಲ್ಲ. ಇಷ್ಟು ಪರ್ಫೆಕ್ಟ್ ಆಗಿ ಇರೋದ್ರಿಂದ ಮಕ್ಕಳಿಗೆ ದಿನಕ್ಕೆ 2-3 ತರಕಾರಿ, 2-3 ಹಣ್ಣುಗಳನ್ನ ಕೊಟ್ಟು ಅವ್ರನ್ನ ಬೆಳೆಸಿದ್ದೆ ಆದ್ರೆ ಅವರು. ನೀವು ಹೇಳಿದ್ದು ಪ್ಯಾಟರ್ನು ಈಗ ಯಾವ ತರ ಹಂತಕ್ಕೆ ಬಂದಿದೆ ಅಂದ್ರೆ ಅದು ಮದ್ವೆ ಮನೆ ಊಟ ಆ ಲೆವೆಲ್ಗೆ ಬಂದ್ ನಿಂತಿರುವಂತದ್ದು. ಮನೆಯಲ್ಲಿ ಇಷ್ಟೊಂದು ಸಮಯನೂ ಇರೋದಿಲ್ಲ, ಆಮೇಲೆ ಅದ್ರ ಜೊತೆಗೆ ಊಟ ಕೂಡ ಕ್ವಾಲಿಟಿಗಿಂತ ಕ್ವಾಂಟಿಟಿ ತುಂಬಾ ಕಡಿಮೆ ಆಗಿರುವಂತದ್ದು. ಸೊ ಎಷ್ಟೇ ಆದ್ರೂ ಕೂಡ ನೀವು ಹೊಟ್ಟೆಯನ್ನ ತರಕಾರಿ ಹಣ್ಣುಗಳನ್ನ ತುಂಬಿಸ್ಕೊಳ್ಳಿ, ಆದ್ರೆ ಅನ್ನದ ಬೆಟ್ಟದಿಂದ ಅಲ್ಲ. ಈಗ ಚಿತ್ರಾನ್ನ, ಹುಳಿಯನ್ನ, ಮೊಸರನ್ನ ಅಂತ ಅದನ್ನೇ ತಿಂತ ಹೋದ್ರೆ ಅದು ಆಹಾರ ಅಲ್ಲ. ಹೌದು, ಎಷ್ಟೋ ಅಷ್ಟೇ, ಸ್ವಲ್ಪ ಒಂದಿಷ್ಟು ಅನ್ನ ಮಾತ್ರ. ಇದಕ್ಕೆ ಸರ್ವಜ್ಞ ಹೇಳ್ತಾನೆ, ಅನ್ನವನ್ನು ಉಂಡುವನು ಹಕ್ಕಿ ಅಂತ ಆಗುವನು, ಅಕ್ಕಿಯನ್ನು ಉಂಬುವನು ಹಕ್ಕಿ ಅಂತ ಆಗುವನು, ಇಕ್ಕುತ್ತಲಿರುವನು ರೊಕ್ಕವನು ವೈದ್ಯನಿಗೆ ಸರ್ವಜ್ಞ ಅಂತ.